ಹಲೋ ಗೂಗಲ್, ಗೋವಾ ಬೀಚಿಗೆ ಎಷ್ಟು ಖರ್ಚಾಗುತ್ತೆ? ಪ್ರತಿ ವ್ಯಕ್ತಿಗೆ 20,000 ಆಗುತ್ತೆ. ಗುರು, ಗೋವಾಗಂತೂ ಹೋಗಕ್ಕಾಗ್ಲಿಲ್ಲ. ಈ ತರ ಬಿಸಿಲಲ್ಲಿ ಪಾಡ್ ಬೀಳಪ್ಪದ್ಲು ಯಾವ್ದಾನ ವೇವ್ ಪೂಲ್ ಇರೋ ರೆಸಾರ್ಟ್ ಕಾದ್ರೂ ಹೋಗೋಣ ನಡಿ ಗುರು, ಎಂಜಾಯ್ ಮಾಡಕ್ಕೆ. ಬೀಚಲ್ಲಿ ಸಿಗೋ ತರ ಮಜಾ ಯಾವ ವೇವ್ ಪೂಲ್ ಅಲ್ಲಿ ಸಿಗುತ್ತೋ? ಗುರು, ನೆಲಮಂಗ್ಲ RR ರಿಟ್ರೀಟ್ ಅಲ್ಲಿ ಸಿಗುತ್ತೆ ಗುರು. ಹೌದಾ? ಹೌದು, ನಮ್ಮ ನೆಲಮಂಗ್ಲದಲ್ಲಿರೋ RR ರಿಟ್ರೀಟ್ ರೆಸಾರ್ಟ್ ಅಲ್ಲಿ ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ವೇವ್ ಪೂಲ್ ಓಪನ್ ಆಗಿದೆ. ಎಷ್ಟು ದೊಡ್ಡದು ಅಂದ್ರೆ ನಿಮ್ಗೆ ಬೀಚೇ ಬೇಕಾಗಿಲ್ಲ, ಬೀಚ್ ವೈಬ್ಸ್ ಎಲ್ಲ ಇಲ್ಲೇ ಕೊಡುತ್ತೆ. ಊಟದ ವಿಚಾರಕ್ಕೆ ಬಂದ್ರೆ ಸಾಲಾಗಿ ಲೈವ್ ಕೌಂಟರ್ಸ್, ವೆಜ್ ಅಂಡ್ ನಾನ್ ವೆಜ್ ನಿಮ್ಗೆ ಏನೇನ್ ಬೇಕೋ ಎಲ್ಲ ಸಿಗುತ್ತೆ, ಅದು ಅನ್ಲಿಮಿಟೆಡ್. ನೆಲಮಂಗ್ಲ ಹತ್ರ ಇರೋ ಈ RR ರಿಟ್ರೀಟ್ ರೆಸಾರ್ಟ್ ಅಲ್ಲಿ ಡೇ ಔಟಿಂಗ್ ಪ್ಯಾಕೇಜ್ 1,400 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ರೋಪ್ ಆಕ್ಟಿವಿಟೀಸ್, ಅಡ್ವೆಂಚರ್ ಆಕ್ಟಿವಿಟೀಸ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಅಂತ ದಿನಪೂರ್ತಿ ಆಡಿದ್ರು ಮುಗಿದೇ ಇರೋಷ್ಟು ಆಟಗಳು. ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಲೈವ್ ಕೌಂಟರ್ ಅಲ್ಲಿ ನಿಂತ್ಕೊಂಡು ಎಷ್ಟೇ ತಿಂದ್ರು ಮುಗಿದೇ ಇರೋಷ್ಟು ಊಟಗಳು. ಕಾಮನ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಎದ್ದು ಡೈ ಹಾಕಿ ಸಾಕಾಗಿಲ್ಲ ಅಂದ್ರೆ ವೇವ್ ಪೂಲ್ ಅಲ್ಲಿ ಎಂಜಾಯ್ ಮಾಡಿ. ರೈನ್ ಡ್ಯಾನ್ಸ್ ಅಲ್ಲಿ ಗೆಳೆಯರ ಜೊತೆ ಎಂಜಾಯ್ ಮಾಡಿ ಬಿಸಿ ಬಿಸಿ ಟೀ ಕಾಫಿ ಸ್ನಾಕ್ಸ್ ನ ತಿನ್ಬಹುದು. ಇಲ್ಲಿ ಸ್ಟೇ ಮಾಡಕ್ಕೆ 10 ಸ್ಟೇ ಇಂದ ಲಕ್ಸುರಿ ಸ್ಟೇ ವರೆಗೂ ಸಿಗುತ್ತೆ. ಸೊ ನೀವೇನಾದ್ರೂ ಈ ಬೇಸಿಗೆಗೆ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಒಂದೊಳ್ಳೆ ರೆಸಾರ್ಟ್ ಹೋಗ್ಬೇಕು ಅಂತಿದ್ರೆ ನೆಲಮಂಗ್ಲದಲ್ಲಿರೋ RR ರಿಟ್ರೀಟ್ ರೆಸಾರ್ಟ್ ಇಸ್ ದ ಬೆಸ್ಟ್ ಒನ್. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.